ಏನು ಗುರು ಇಂಡಿಯನ್ ಟೀಮ್ ಬೌಲಿಂಗು. ಥೂ ನಾ ಇವತ್ತು 9 ಓವರಲ್ಲಿ 4 ವಿಕೆಟ್ ತಗೊಳಕ್ಕಾಗಿಲ್ವ ಇವ್ರು ಯೋಗ್ಯತೆಗೆ. ತುಂಬ ಡಿಸಪಾಯಿಂಟೆಡ್ ಗುರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಹರ್ಷ್. ಅಯ್ಯೋ ಇವತ್ತು ಮ್ಯಾಚ್ ನೋಡಿದ್ರು ಒಂದೇ, ನೋಡಿದ್ರು ಒಂದೇ. ಫಸ್ಟ್ ಇನ್ನಿಂಗ್ಸಲ್ಲಿ 500 ರನ್ ಹೊಡೆದ್ಬಿಟ್ಟು ಮ್ಯಾಚ್ ವಿನ್ ಆಗಿಲ್ಲ ಅಂದರೆ ಏನು ಕತೆ ಗುರು ಇರೋದು. ಇಂಡಿಯನ್ ಟೀಮಿಗೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತು ಗೌತಮ್ ಗಂಭೀರ್ ಏನು ಮಾಡ್ತಾ ಇದ್ದಾರೆ ಅಂತ, ಬೌಲಿಂಗ್ ಕೋಚ್ ಏನು ಮಾಡ್ತಿದ್ದಾರೆ ಅಂತ. 90 ಓವರಲ್ಲಿ ಇವತ್ತಿನ ದಿನ 90 ಓವರಲ್ಲಿ 3 ವಿಕೆಟ್ ತಗೊಂಡಿರೋದು. 4 ವಿಕೆಟ್ ಬೇಕಾಗಿತ್ತು ಅಷ್ಟೇ. ಫಾಲೋ ಒಂದು ತಪ್ಪಿಸ್ಕೊಂಡು ಮ್ಯಾಚ್ ಡ್ರಾ ಮಾಡ್ಕೊಂಡಿದ್ದಾರಲ್ಲ ಗುರು. ಸಖತ್ತು ಡಿಸಪಾಯಿಂಟ್ಮೆಂಟ್ಗಳು, ಸಖತ್ತು. ಶ್ರೀಲಂಕಾ ಅವ್ರಿಗೂ ಕ್ರೆಡಿಟ್ ಕೊಡಬೇಕು. ಥೈಲ್ಯಾಂಡರು ನಂಬರ್ 10 ಬಂದು ಬ್ಯಾಟ್ಸ್ಮನ್ನು 20 ಓವರ್ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ. 20 ಓವರು ಏನು ಸುಮ್ಮನೆ 20 ಓವರು ಕುಟಿ ಅವ್ರ ಯೋಗ್ಯತೆಗೆ ಫಸ್ಟ್ ಇನ್ನಿಂಗ್ಸಲ್ಲಿ 500 ರನ್ ನೋಡಿದ್ಬಿಟ್ಟು ಮ್ಯಾಚ್ಗೆ ಏನಕ್ಕಾಗಿಲ್ಲ ಅಂತಂದರೆ ಡ್ರಾ. ಅದು ಡಿಸಪಾಯಿಂಟ್ಮೆಂಟ್ಗಳು, ಸಖತ್ತು ಡಿಸಪಾಯಿಂಟ್ಮೆಂಟ್ ಆಯಿತು. ನಾನು ನೆನ್ನೆನೇ ವಿಕೆಟ್ ತೆಗಿತಾರೆ ಅಂತ ಅಂದ್ಕೊಂಡ್ರೆ ನೆನ್ನೆಗೂ ತೆಗಿಲಿಲ್ಲ, ಇವತ್ತು ತೆಗಿಲಿಲ್ಲ. ಓಕೆ ಬಿಚ್ಚು ಸ್ವಲ್ಪ ಬ್ಯಾಟಿಂಗ್ ಕಂಡೀಷನ್ಗೆ ಬೆಟರ್ ಆಗಿತ್ತು, ಗೊತ್ತಿರ್ತು. ಬಟ್ ಥೈಲ್ಯಾಂಡರ್ ವಿಕೆಟ್ ತೆಗಿಲಿಲ್ಲ ಅಂತಂದರೆ ನಾನು ಲಹೀರು ಕುಮಾರ ಅವರೊಬ್ಬರು ಬೌಲರು. ಲಹೀರು ಕುಮಾರ 90 ಬಾಲ್ 12 ರನ್ನು ಸುಮ್ಮನೆ ಕುಟಿ ಸೋನಲ್ದಂತೂ ಬ್ಯಾಟಿಂಗು ನೀವು ನೋಡೇ ಇರ್ತೀರ. ಫಸ್ಟ್ ಮ್ಯಾಚಲ್ಲೂ ಅಷ್ಟೇ ಮತ್ತು ಈ ಫಸ್ಟ್ ಇನ್ನಿಂಗ್ಸಲ್ಲೂ ಅಷ್ಟೇ ಸಖತ್ತಾಗಿ ಆಡಿದರು ಸೋನಲ್ಲು. ಅವ್ರ ಬ್ಯಾಟಿಂಗ್ದು ಒಳ್ಳೆ ಬ್ಯಾಟಿಂಗ್ ಐತೆ. ಓಕೆ, ಬರೀ ರಿವರ್ಸ್ ಸ್ವೀಪು ಹೊಡಿತಿದ್ರು. ಒಳ್ಳೆ ಬ್ಯಾಟಿಂಗ್ ಐತೆ. ಅವ್ರದ್ದು ಬಿಟ್ಟು ಹಾಕ್ಬಿಡೋಣ. ಅವರು ಒಂದು ಎಂಡಲ್ಲಿ ಒಂದು ಎಂಡಲ್ಲಿ ವಿಕೆಟ್ ತಡ್ಕೊಂಡಿದ್ದು ಯಾರು, ಲಹೀರು ಕುಮಾರ. 90 ಬಾಲ್ 12 ರನ್ ನೋಡಿದ್ರು. ಕುಟಿ ಮಾಡಿದ್ರು. ಇಂಡಿಯನ್ ಬೌಲರ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೋ ಇಲ್ಲ ಇವತ್ತಿನ ದಿನ ಮುಗ್ದೋಲಿ ಅಂತ ಅಂತಿದ್ದಾರೋ ದೇವ್ರಿಗೆ ಗೊತ್ತು. ಏನು ಹೇಳೋದ ಇವ್ರಿಗೆ. ಇಲ್ಲಾಂದರೆ ಸುಮ್ಮನೆ ಮ್ಯಾಚ್ ಮುಗಿಸ್ಕೊಬಿಟ್ಟು ಹೊಂಟೋಗೋದ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಗೆಲ್ಲಬೇಕು ಅಂತ ಆಡ್ತಿದ್ದಾರೋ. ಯಪ್ಪ, ಒಂದಿನ 4 ವಿಕೆಟ್ ತೆಗಿಯೋಕ್ಕಾಗಿಲ್ಲ. 4 ಥೈಲ್ಯಾಂಡರ್ಸ್ ಬ್ಯಾಟ್ಸ್ಮನ್ ಆಡ್ತಾವ್ರಾ, ಅದು ಇಲ್ಲ. ಏನು ಹೇಳೋದು, ಸಕ್ಕ ಡಿಸಪಾಯಿಂಟ್ಮೆಂಟು. ಈಗ ಫಸ್ಟ್ ಇನ್ನಿಂಗ್ಸು ಪಡಿಕಲ್ ಸೆಂಚುರಿ, ಜುರಲ್ ಸೆಂಚುರಿ ಅವೆಲ್ಲ ವೇಸ್ಟು. ಏನಿಗೂ ಪ್ರಯೋಜನ ಇಲ್ಲ. ಈಗ ಡ್ರಾ ಆದರೆ ಈಗ ಎಂಥ ಸಿಚುವೇಶನ್ ಅಂತಂದರೆ WTC ಕ್ವಾಲಿಫೈ ಆಗಬೇಕು ಅಂದರೆ 11 ಮ್ಯಾಚ್ ಗೆಲ್ಲಬೇಕಾಯ್ತು ಈ ಸೀರೀಸಿಗಿಂತ ಮುಂಚೆ. 1 ಮ್ಯಾಚ್ ಗೆದ್ದರು, ಇನ್ನೊಂದು ಮ್ಯಾಚ್ ಗೆದ್ಕೊಂಡು ಈಸಿಯಾಗಿ ಮುಂದಕ್ಕೆ ಹೋಗೋದ ಅಂತ 2-3 ದಿನ ನೀವು ಡೈಲಿನ ಶಾರ್ಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಡೈಲಿ ಅಪ್ಡೇಟ್ ಮಾಡ್ತಿದೆ, ಮಾಡ್ತಿದೆ ಅಂತ. ನೆನ್ನೆ ಒಂದು ದಿನ ಅಪ್ಡೇಟ್ ಮಾಡಿದ್ದಿಲ್ಲ, ಯಾಕಂದರೆ ಸಖತ್ತಾಗಿ ಶ್ರೀಲಂಕಾ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಸೀರೀಸ್ ಸ್ಟಾರ್ಟ್ ಆಗಿದ್ದ ಮುಂಚೆ WTC ಎಷ್ಟಿತ್ತು ಗೊತ್ತಾ, 11 ಮ್ಯಾಚಲ್ಲಿ ಅಟ್ಲೀಸ್ಟ್ 9 ಮ್ಯಾಚ್ ಗೆಲ್ಲಬೇಕಾಯಿತು. ಅದು ಇವರು ಇಂಥ ಸೀರೀಸ್ಗಳೆಲ್ಲ ಡ್ರಾ ಮಾಡ್ಕೊಂಡ್ರೆ ಇನ್ನು ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಏನಪ್ಪ ಕತೆ. ಟೆಸ್ಟು ಸೀರೀಸ್ನ ಎಲ್ಲಿಗೆ ತಗೋಯ್ತಿದ್ದಾರೆ ಅಂತ. ಗೌತಮ್ ಗಂಭೀರ್ಗೆ ಹೇಳೋದ, ಟೀಮ್ ಸೆಲೆಕ್ಷನ್ಗೆ ಹೇಳೋದ, ಇಲ್ಲ ಶುಭ್ಮನ್ ಗಿಲ್ಗೆ ಹೇಳೋದ. ಈ ರೀತಿ ಆಡ್ತಾರೆ ಅಂತ ಅನ್ಕೊಂಡಿಲ್ಲ. ಥೈಲ್ಯಾಂಡರ್ ಬಂದು ಆಡ್ತಾವನೆ. ಎಷ್ಟು ಬಾಲ್ ಗೊತ್ತು, 90 ಬಾಲ್ ಆಡವನೆ. 90 ಬಾಲ್ ಅಂದರೆ ಏನು ಕಮ್ಮಿನೇ ಗುರು. ಇನ್ನು 30 ಬಾಲ್ ಆಗಿದ್ರೆ T20 ಪೂರ್ತಿ ಅವನೇ ಆಡಿರೋನು. ಥೈಲ್ಯಾಂಡರ್ ನಂಬರ್ 10 ಬರೋ ಬ್ಯಾಟ್ಸ್ಮನ್ನು. ಸಖತ್ ಡಿಸಪಾಯಿಂಟ್ಮೆಂಟು. ನಾನು ಮೊನ್ನೆ ತಾನೇ ಹೋಗಲಿದ್ದೆ, ನಮ್ಮ ಪ್ರಸಿದ್ಧ ಕೃಷ್ಣ ಬೌಲಿಂಗು ಒಳ್ಳೊಳ್ಳೆ ಬೌಲಿಂಗ್ ಮಾಡಿಸಿದ್ದಾರೆ ಅಂತ. ಯಪ್ಪ, ಇನ್ನೇನು ಹೇಳೋದು ಇವತ್ತಿನ ಮ್ಯಾಚಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ 500 ರನ್ ನೋಡಿದು. ಬಟ್ಟು ಎಲ್ಲಿ ಒಂದಂದರೆ ಒನ್ ನೋಡಿ ವರ್ಲ್ಡು ಸೋನಲ್ ಅಷ್ಟೇ. ಶ್ರೀಲಂಕಾ ಬ್ಯಾಟ್ಸ್ಮನ್ ಸೋನಲ್ ಸಖತ್ತಾಗಿ ಆಡೋರು. ಫಸ್ಟ್ ಇನ್ನಿಂಗ್ಸಲ್ಲೂ ಸೆಂಚುರಿ, ಸೆಕೆಂಡ್ ಇನ್ನಿಂಗ್ಸಲ್ಲೂ ಸೆಂಚುರಿ, ಫಸ್ಟ್ ಮ್ಯಾಚಲ್ಲೂ ಸೆಂಚುರಿ ಹೊಡೆದವ್ರೆ ಗುರುವಾರ. ಅವರೊಬ್ಬರೇ ಈ ಡ್ರಾಗೆ ಕಾರಣ ಆಗಿರೋದು. ಇದನ್ನ ಸ್ಟೇಟ್ಮೆಂಟ್ ಅಂತ ತಗೋತಾರೆ. ಏನಂತ ಮಾಡ್ತೀನಿ ನಾನು, ಒಂದು ಚೂರು ಗೊತ್ತಾಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಟೆಸ್ಟ್ ಟೀಮು ಈಗ ಪಾಯಿಂಟ್ಸ್ ಟೇಬಲ್ ತೆಗೆದ್ರೆ ನಂಬರ್ 5 ಪ್ಲೇಸಲ್ಲಿ ಐತೆ. ಇಂಡಿಯಾ ಟೀಮು ನಂಬರ್ 5 ಪ್ಲೇಸಲ್ಲಿ ಐತೆ. ಎಷ್ಟು ಪರ್ಸೆಂಟ್ ಗೊತ್ತಾ, ಜಸ್ಟ್
50 ಪಾಯಿಂಟ್ ಸಮಥಿಂಗ್ ಏನೋ ಐತೆ ಪಾಯಿಂಟ್ಸ್ ಟೇಬಲಲ್ಲಿ. ಈ ಥರ ಡ್ರಾ ಮಾಡ್ಕೊ ಹೋದ್ರೆ, ಈಸಿ ಮ್ಯಾಚೆಲ್ಲ ಡ್ರಾ ಮಾಡ್ಕೊ ಹೋದ್ರೆ ಏನಕ್ಕೆ ಪ್ರಯೋಜನ? ಹಿಂಗಾದರೆ ನಾನು ಹೇಳ್ತಿದ್ದೀನಿ ನೋಡ್ಕೊಳ್ಳಿ, ಹಿಂಗಾದರೆ ನಿಜವಾಗ್ಲೂ WTCಗೆ ಕ್ವಾಲಿಫೈ ಆಗಲ್ಲ. ಸೈನಿಂಗ್ ಆಫ್, ಮಿಸ್ಟರ್ ಹರ್ಷ್.